ಮೇಲ್ಗಡೆ ಐಲ್ಯಾಂಡಲ್ಲಿ ಕುರಿಗಳೆಲ್ಲ ಇದೆ ಗೊತ್ತಾ. ಆಮೇಲೆ ಈ ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಂತೆ. ಹೆಚ್ಚಾಗಿ ಜನವರಿ ಟೈಮಲ್ಲಿ ಮಾತ್ರ ಇಲ್ಲಿ ಪೂಜೆ, ಸ್ಥಳೀಯ ಮೀನುಗಾರರು ಪೂಜೆ ಮಾಡ್ತಾರೆ. ಆರ್ಮಿ ನಿಮಗೆ ಗೊತ್ತಾ, ಈ ಜಾಗ ಸ್ಕೂಬಾ ಡೈವಿಂಗ್ಗೆ ಸ್ವರ್ಗ ಥರನೇ ಇದೆ. ಆದರೆ ಯಾರು ಗೊತ್ತು, ಒಂದಾನೊಂದು ಕಾಲದಲ್ಲಿ ಇದೊಂದು ಬಾಂಬಿಂಗ್ ಟಾರ್ಗೆಟ್ ಏರಿಯಾ ಆಗಿತ್ತು ಅಂತ. ಇಲ್ಲಿ ನಿರ್ಜೀವ ಬಾಂಬ್ ಅಂದರೆ ರೆಗ್ಯುಲರ್ ಆಗಿ ಭಾರತೀಯ ಸೇನೆಯಲ್ಲಿ ನಿರ್ಜೀವ ಬಾಂಬ್ ಅನ್ನು ಎಸೆಯುತ್ತೆ. ಸುಮಾರು 60 ವರ್ಷದಿಂದ ನಮ್ಮ ಇಂಡಿಯನ್ ನೇವಿ ಈ ಐಲ್ಯಾಂಡ್ ಹತ್ರ ಬಾಂಬ್ ಟ್ರೈನಿಂಗ್ ಮಾಡ್ತಾನೇ ಇದ್ರು. ಇವ್ರದ್ದು ಫೈರಿಂಗ್ ರೇಂಜ್ ಬಂದ್ಬಿಟ್ಟು 16 ಮೀಟ್ರದ್ದು ಒಂದು ಬಂಡೆ. ಅದನ್ನ ಈಗ ಬಾಂಬಿಂಗ್ ರಾಕ್ ಈಸ್ಟ್ ಅಂತಾನೂ ಕರೀತಾರೆ. ಇದರಿಂದ ಎಷ್ಟೋ ಕೋರಲ್ಗಳೆಲ್ಲ ಸುಟ್ಟೋದ್ವು, ಮೀನುಗಳೆಲ್ಲ ಸತ್ತೋದ್ವು, ಮತ್ತೆ ಎಂಡೇಂಜರ್ ರೀಚರ್ ಆದಂತ ಟರ್ಟಲ್ ಮತ್ತೆ ಸೀ ಈಗಲ್ಸ್ ಎಲ್ಲ ಓಡೋದ್ವು. ಅದಾದ್ಮೇಲೆ ಎಷ್ಟೋ ಪರಿಸರವಾದಿಗಳೆಲ್ಲ ಕಷ್ಟಪಟ್ಟಿದ್ರಿಂದ 2012ರಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ಇದಕ್ಕೆ ಸ್ಟೇ ತಂದ್ರು. ಅದಾದ್ಮೇಲೆ ಕೆಲವೊಂದು ಕಡೆ ಎಲ್ಲ ಇದನ್ನೆಲ್ಲ ನಿಲ್ಲಿಸಿದ್ರು. ದಟ್ಸ್ ವೆನ್ ನೇತ್ರಾಣೀಸ್ ಹೀಲಿಂಗ್ ಬಿಗಿನ್ಸ್. ನಮ್ಮ ಶೂಟಿಂಗ್ ಝೋನೇ ಈಗ ಡೈವಿಂಗ್ ಸ್ಪಾಟ್ ಆಗಿದೆ. ಶಾಕ್ ಆಗುತ್ತೆ ನೇತ್ರಾಣಿದು ಈ ಥರದೊಂದು ಇತಿಹಾಸ ಇತ್ತು ಅಂತ ಕೇಳೋಕ್ಕೆ. ಎಷ್ಟೋ ಮೀನುಗಳು, ಕೋರಲ್ಸ್, ವೇಲ್ ಶಾರ್ಕ್ ಅವೆಲ್ಲ ಮತ್ತೆ ಅವುಗಳ ಮನೆಗೆ ಬಂದಿದೆ. ಇದನ್ನು ನೋಡಿದ್ಮೇಲೆ ನಿಮ್ಗೊಂದು ಕೇಳಲೇಬೇಕು, ನಾವು ಮನುಷ್ಯರು ಪರಿಸರನ ನಾಶ ಮಾಡೋದು ಬಿಟ್ಟರೆ ಪರಿಸರನೇ ಅದ್ರ ದಾರಿ ಹುಡ್ಕೊಳ್ಳುತ್ತೆ ರಿಕವರಿ ಆಗೋಕ್ಕೆ. ಆ್ಯಂಡ್ ನೇತ್ರಾಣಿ ಪ್ರೂವ್ಸ್ ಇಟ್.